ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋನಲ್ಲಿ ನೋಡಿ, ನಾನು ಕಾರ್ಮಿಕ ಇಲಾಖೆಯಿಂದ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ ಕಾರ್ಮಿಕರಿಗೆ ಹೆರಿಗೆ ಸೌಲಭ್ಯವನ್ನು ನೀಡ್ತಕ್ಕಂಥದ್ದು ತುಂಬ ಜನಗಳಿಗೆ ಗೊತ್ತಿಲ್ಲ ಸ್ನೇಹಿತರೆ. ಸೊ ಅದ್ರ ಬಗ್ಗೆ ನಾನು ಈ ವಿಡಿಯೋನಲ್ಲಿ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಹೆರಿಗೆ ಸೌಲಭ್ಯವನ್ನು ಏನೇನು ಹೇಗೆ ಪಡ್ಕೋಬೇಕು, ಅರ್ಜಿ ಯಾವ ರೀತಿ ಸಲ್ಲಿಸಬೇಕು ಮತ್ತು ಇದಕ್ಕೆ ಅರ್ಹತೆಗಳು ಏನೇನಿರಬೇಕು, ಸೊ ಇಷ್ಟು ಡೀಟೇಲ್ಸ್ ನಾನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡಿದ್ದೇನೆ, ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಹಾಗೆ ನಮ್ಮ ಚಾನಲ್ನ ಇನ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋ ನೀವು ಮಿಸ್ ಮಾಡದೆ ನೋಡ್ಬೋದು. ಸೊ ನೋಡಿ ಸ್ನೇಹಿತರೆ, ಹೆರಿಗೆ ಸೌಲಭ್ಯ ಇದು ಮಂಡಳಿಯಿಂದ ನೀವು ಅಂದರೆ ಎರಡು ಮಕ್ಕಳ ಹೆರಿಗೆಗೆ ನೀವು ಇದನ್ನು ಉಪಯೋಗಿಸ್ಬೋದು. ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ. ನೋಡಿ, ಮಂಡಳಿಯ ವತಿಯಿಂದ ನೋಂದಾಯಿತ ಮಹಿಳಾ ಫಲಾನುಭವಿಯ ಮೊದಲ 2 ಹೆರಿಗೆಗೆ ಸಹಾಯಧನವನ್ನು ನೀಡಲಾಗುತ್ತದೆ. ಸೊ ಇದರಲ್ಲಿ ನೀವು ಮುಖ್ಯವಾಗಿ ನೆನ್ಪಿಟ್ಕೋಬೇಕಾಗಿದ್ದು, ಇದು ಮಹಿಳೆಯರು ಕಾರ್ಮಿಕರಾಗಿದ್ದರೆ ಮಾತ್ರ ಅಪ್ಲೈ ಮಾಡೋದಕ್ಕೆ ಸಾಧ್ಯ. ಈಗ ಅವರ ಪತಿ ಅಂದರೆ ಅವರ ಗಂಡ ಏನಾದ್ರು ಕಾರ್ಮಿಕ ಆಗಿದ್ದು ಅವರ ಹೆಸರಲ್ಲಿ ಈ ಹೆರಿಗೆ ಸೌಲಭ್ಯ ಅಪ್ಲೈ ಮಾಡ್ತೀನಿ ಅಂದರೆ ಅದು ಆಗೋದಿಲ್ಲ ಸ್ನೇಹಿತರೆ. ಸೊ ಮಹಿಳೆಯರೇ ಕಾರ್ಮಿಕರಾಗಿರಬೇಕು, ಮಹಿಳೆಯರೇ ಕಾರ್ಮಿಕ ಕಾರ್ಡನ್ನು ಮಾಡಿಸಿರಬೇಕು. ಅಂಥವ್ರು ಮಾತ್ರ ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಸಾಧ್ಯ. ಈಗ ಇದಕ್ಕೆ ಹೆರಿಗೆ ಸೌಲಭ್ಯ ಪಡೆಯೋದಕ್ಕೆ ನೋಡಿ, ಹೊಂದಿರಬೇಕಾದ ಅರ್ಹತೆಗಳು ಅಥವಾ ಮಾನದಂಡಗಳು. ಮೊದಲ 2 ಹೆರಿಗೆಗೆ ಮಾತ್ರ ಸಹಾಯಧನವನ್ನು ಮಂಜೂರು ಮಾಡಲಾಗುತ್ತದೆ. ಫಲಾನುಭವಿಗೆ ಮೊದಲೇ 2 ಮಕ್ಕಳಿದ್ದಲ್ಲಿ ಈ ಸೌಲಭ್ಯವನ್ನು ಪಡೆಯಲು ಸಾಧ್ಯವಿಲ್ಲ. ಮಗುವಿನ ಜನನ ದಿನಾಂಕದಿಂದ 6 ತಿಂಗಳ ಒಳಗೆ ಅರ್ಜಿಯನ್ನು ಸಲ್ಲಿಸಬೇಕು. ಸೊ ನೋಡಿ, 2 ಮಕ್ಕಳಿಗೆ ಮಾತ್ರ ಅಂದರೆ ಮೊದಲನೇ ಮತ್ತು 2ನೇ ಮಗುವಿಗೆ ಮಾತ್ರ ಈ ಸೌಲಭ್ಯವನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ. ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. 3ನೇ ಮಗು ಇತ್ತು ಅಂತಂದರೆ 3ನೇ ಮಗುವಿಗೆ ನೀವು ಅರ್ಜಿಯನ್ನು ಸಲ್ಲಿಸೋ ಹಾಗಿಲ್ಲ. ನಿಮಗೆ ಸಲ್ಲಿಸಿದ್ರೂ ಕೂಡ ಅದು ರಿಜೆಕ್ಟ್ ಆಗುತ್ತೆ. ಹಾಗೆ ಮಗು ಜನನ ಆದ 6 ತಿಂಗಳ ಒಳಗಡೆ ನೀವು ಸೂಕ್ತ ದಾಖಲೆಗಳು ಅಂದರೆ ಬರ್ತ್ ಸರ್ಟಿಫಿಕೇಟು ಬೇಕಾಗುತ್ತೆ, ನಿಮ್ಮದು ಆಧಾರ್ ಕಾರ್ಡು ಬೇಕಾಗುತ್ತೆ, ಬ್ಯಾಂಕ್ ಪಾಸ್ಬುಕ್ಕು, ಫೋಟೋ, ಈ ಡಾಕ್ಯುಮೆಂಟ್ಗಳನ್ನು ನೀವು ತಗೊಂಡೋಗಿ ಗ್ರಾಮವನ್ನು, ನಿಮ್ಮ ಹತ್ತಿರದ ಗ್ರಾಮವನ್ನು ಅಥವಾ ಕರ್ನಾಟಕವನ್ನು ಅಥವಾ ಮೈಸೂರು ಒನ್ ಕೇಂದ್ರಗಳಲ್ಲಿ ಅರ್ಜಿಯನ್ನು ಸಲ್ಲಿಸಿ, ಅಂದರೆ ಸೇವಾ ಸಿಂಧು ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಿ ನಂತರ ಅಕ್ಲಾಸ್ಮೆಂಟ್ ಜೊತೆಗೆ ನೀವು ಡಿಪಾರ್ಟ್ಮೆಂಟ್ಗೆ ಅದನ್ನು ತಲುಪಿಸ್ಬೇಕಾಗತ್ತೆ. ಸೊ ಅದು 6 ತಿಂಗಳ ಒಳಗೆ ಸ್ನೇಹಿತರೆ. 6 ತಿಂಗಳಾದ ನಂತರ ನೀವು ಅರ್ಜಿಯನ್ನು ಸಲ್ಲಿಸ್ತು ಅಂದರೆ ಅದು ಕೂಡ ನಿಮಗೆ ಎಲಿಜಿಬಲ್ ಆಗೋದಿಲ್ಲ. ಸೊ ತುಂಬ ಜನರಿಗೆ ಈ ಸ್ಕೀಮ್ ಬಗ್ಗೆ ಗೊತ್ತಿರೋದಿಲ್ಲ. ಸೊ ಮಿಸ್ ಮಾಡ್ಕೊಳ್ದೇ ನೀವು ಈ ಸೌಲಭ್ಯವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನಿಮ್ಗೆ ಏನೇ ಡೌಟ್ಸ್ ಇದ್ರು ಅಂದ್ರೂ ಇಲ್ಲಿ ಕಾರ್ಮಿಕ ಸಹಾಯವಾಣಿ ನಂಬರ್ ಇದೆ 155214 ಅಂತ. ಸೊ ಇದಕ್ಕೆ ಕಾಲ್ ಮಾಡಿ ನೀವು ಡೌಟ್ಸ್ನ ಕ್ಲಿಯರ್ ಮಾಡ್ಕೋಬೋದು ಸ್ನೇಹಿತರೆ. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ. ನಮಸ್ಕಾರ.